ವಿನಯ್ ಸೋಮಯ್ಯ ಕೇಸ್ನಲ್ಲಿ ನಾನು ಒಂದೇ ಒಂದು ಕರೆ ಯಾರಿಗೂ ಕೂಡ ಮಾಡಿಲ್ಲ ಅಂತ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿದ್ದಾರೆ. ಕೊಡಗಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವಂತಹ ಅವರು ಸುಮ್ಮನೆ ನಮ್ಮ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನು ಮಾಡಲಾಗ್ತಿದೆ, ಇದೆಲ್ಲ ಬಿಜೆಪಿಯ ಕುತಂತ್ರ ಅಂತ ಕೇಸರಿ ಪಡೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನಾನು ಸಿದ್ದರಾಮಯ್ಯಗೆ ಫೋನ್ ಮಾಡಿ ದಾಖಲೆ ಮಾಡಪ್ಪ ಅಂತಲೂ ಹೇಳಿಲ್ಲ, ಪೊಲೀಸ್ ಅವರಿಗೆ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತಲೂ ಹೇಳಿಲ್ಲ. ಅವ್ರೇನು ಬೇಕಾದ್ರೆ ಹೇಳ್ಬೋದು, ಯಾರು ನಾಚಪ್ಪ ಅಂತಲೂ. ಅವರು ಮೈನಾ ಏನು ಹೇಳ್ತಾರೆ ದೂರದಲ್ಲಿ ಅಂತ ಹೇಳಿದ್ರೆ, ನನ್ನ ಭಾವನೆಗೆ ಧಕ್ಕೆ ಆಗಿದೆ, ನನ್ನ ಸ್ವಂತ ಭಾವನೆಗಳಿಗೆ ಧಕ್ಕೆ ಆಗಿದೆ, ನನ್ನ ಸೆಂಟಿಮೆಂಟ್ಸ್ ಹರ್ಟ್ ಆಗಿದೆ, ಅದರಿಂದ ದಾಖಲೆ ಮಾಡಿ ದೂರ ಅಂತ ಹೇಳ್ತಾರೆ. ವಿನಯ್ ಸೋಮಯ್ಯ ಒಂದು ಮೆಸೇಜ್ ನನಗೆ ಟ್ಯಾಗ್ ಅನ್ನು ಮಾಡಿದ್ರು. ಅಭಿವೃದ್ಧಿ ವಿಚಾರದಲ್ಲಿ ನಾವು ಪಾರ್ಟಿ ನೋಡಿಲ್ಲ, ಕೊಡಗಿಗೆ ಹೆಚ್ಚಿನ ಅನುದಾನ ತರ್ತಿದ್ದೀವಿ ಅಂತ ಪಿತೂರಿಯನ್ನ ಮಾಡ್ತಿದ್ದಾರೆ. ಸರ್ಕಾರ ಮಟ್ಟದಲ್ಲಿ ಏನು ತನಿಖೆ ಆಗತ್ತೆ ಆಗ್ಲಿ ಅಂತ ಹೇಳಿದ್ರು. ವಿನಯ್ ಸೋಮಯ್ಯ ಅಂತ ನೋಡೂ ಇರ್ಲಿಲ್ಲ, ಅವ್ರ ಹೆಸರು ಗೊತ್ತಿರ್ಲಿಲ್ಲ. ಅವರು ಇವ್ರದ್ದು ಅದೇನ್ ವಿಡಿಯೋ ಫೋಟೋ ಹಾಕಿ ನಾಪಕ್ಲದು ಏನು ಮೊನ್ನೆ ಕೇಸ್ ಹಾಕಿರೋದು ಅದು ನನಗೂ ಗೊತ್ತಿಲ್ಲ, ಅದು ಅವನೇ ಅಂತಾನೂ ಗೊತ್ತಿಲ್ಲ. ನಾವು ಯಾಕೆ ಕಾರಣಕ್ಕೂ ಅಭಿವೃದ್ಧಿ ವಿಚಾರದಲ್ಲಿ ಪಾರ್ಟಿ ಅಂತೂ ಮಾಡಿಲ್ಲ. ನಮಗೇನಾಗಿದೆ ಅಂತಂದ್ರೆ ಕಳೆದಕ್ಕಿಂತ ಜಾಸ್ತಿ ಅಭಿವೃದ್ಧಿ ಮಾಡಬೇಕು, ಕಳೆದ ಮುಂಚೆ ಸಿಕ್ಕಿರುವಂತ ಅವಕಾಶಗಳಲ್ಲಿ ಕುಂತು ನಾವು ಜಾಸ್ತಿ ಜನಪರ ನಿಲ್ಕೋಬೇಕು ಅಂತ ಸಂದರ್ಭದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನೋ ಪಾಲಿಟಿಕ್ಸ್. ನಾವು ಅದೆಲ್ಲಾನು ನೋಡಾದ್ಮೇಲೆ ನಾವು ಆದಷ್ಟು ಕೊಡಗಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ತರೋದು ಕೆಲವು ನಮ್ಮ ಸ್ನೇಹಿತರುಗಳಿಗೆ ಸಹಿಸ್ಕೊಳಕ್ ಆಯ್ತಿರ್ಲಿಲ್ಲ. ನನಗೆ ವಿಧಾನಸೌಧದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬಿಜೆಪಿಯವರು ಸಾವಿನಲ್ಲೂ ರಾಜಕೀಯ ಮಾಡೋರು, ಬಿಜೆಪಿಯವರ ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ, ಬಿಜೆಪಿಯವರು ಹತಾಶರಾಗಿದ್ದಾರೆ ಅಷ್ಟೇ. ವಿನಯ್ ಸಾವಿನ ಸಂಬಂಧ ಎಫ್ಐಆರ್ ಆಗಿದೆ, ತನಿಖೆ ನಡೀತಾ ಇದೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿದರು. ಬಿಜೆಪಿಯವರು ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ಬಿಜೆಪಿಯವರು ಒಂದು ರೀತಿ ಹತಾಶರಾಗಿಬಿಟ್ಟಿದ್ದಾರೆ, ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಾವಿನಲ್ಲೂ ರಾಜಕೀಯ ಮಾಡಲಿಕ್ಕೆ ಯಾವಾಗಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳಿದದಕ್ಕೆಲ್ಲ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಇಷ್ಟೇ ಹೇಳ್ತೀನಿ, ಇಸ್ ಆಲ್ರೆಡಿ FIR is filed, case is registered and investigation is going on. At this stage, I do not want to interfere with the case. ಕಾನೂನು ಎಲ್ಲರಿಗೂ ಒಂದೇ, ಅದನ್ನ ಬಿಟ್ಟು ಬೆಂಕಿ ಹಾಕೋ ಕೆಲಸ ಮಾಡಿದ್ರೆ ಕಾನೂನಿನಲ್ಲಿ ಏನ್ ಮಾಡಬೇಕೋ ಅದನ್ನ ಮಾಡುವುದು ಪೊಲೀಸರಿಗೆ ಗೊತ್ತಿದೆ ಅಂತ ಪರಮೇಶ್ವರ್ ವಿಜಯೇಂದ್ರ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಕೇಳಿ ಅವರನ್ನ ಕೇಳಿ FIR ಹಾಕಲ್ಲ, ಪೊಲೀಸರಿಗೆ ಅವರು ಕಾನೂನು ಗೊತ್ತಿದೆ, ಅವರ ಕ್ರಮ ಕೈಗೊಳ್ತಾರೆ. ರಾಜಕೀಯಕ್ಕಾಗಿ ಹೀಗೆ ಮಾಡೋದಾದ್ರೆ ನಾವು ರಾಜಕೀಯಕ್ಕಾಗಿಯೇ ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾಡೋದಕ್ಕೆ ಬಯಸ್ತೇನೆ. ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಇರ್ತಕ್ಕಂಥದ್ದು. ಒಂದು ವೇಳೆ ಯಾರಾದರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಂಥ ಪ್ರಯತ್ನ ಮಾಡಿದರೆ ಅವರಿಗೆ ಕಾನೂನಿನ ಪ್ರಕಾರ ಏನು ಮಾಡಬೇಕು ಅಂತೇಳಿ ಪೊಲೀಸ್ನವರಿಗೆ ಗೊತ್ತಿದೆ. ಅವ್ರನ್ನ ಕೇಳಿಕೊಂಡು ನನ್ನ ಕೇಳಿಕೊಂಡು FIR ಮಾಡೋದಿಲ್ಲ. ಪೊಲೀಸ್ನವರಿಗೆ ಅವರಿಗೆ ಪ್ರೊಸೀಜರ್ ಗೊತ್ತಿದೆ, ಅವರಿಗೆ ಕಾನೂನು ಗೊತ್ತಿದೆ, ಆ ಪ್ರಕಾರ ಅವರು ಕ್ರಮ ತಗೊಳ್ತಾರೆ ವಿನಃ FIR ಮಾಡುವಾಗ ನನ್ನನ್ನು ಕೇಳಿ, ನಿಮ್ಮನ್ನು ಕೇಳಿ, ಇನ್ನೊಬ್ಬರನ್ನ ಕೇಳಿ. ಈಗ ರಾಜಕೀಯ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಇಲ್ಲ ಎಂಬುದು ಸುಳ್ಳು ಸುದ್ದಿನಾ ಎಂಬ ಅನುಮಾನ ಶುರುವಾಗಿದೆ. ಇವತ್ತು ಕೆಪಿಸಿಸಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಿಕೆಶಿ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ ಗುಸುಗುಸು ಚರ್ಚೆ ನಡೆಸಿದ್ದಾರೆ. ಚರ್ಚೆ ವೇಳೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಇಲ್ಲ ಎಂಬ ಸುದ್ದಿ ಮಾಧ್ಯಮಗಳಲ್ಲಿ ಬರಲಿ ಎಂದು ನಾನೇ ಸುದ್ದಿ ಮಾಡಿಸಿದ್ದು ಅಂತ ಚಂದ್ರಶೇಖರ್ ಹೇಳಿದ್ದಾರೆ. ದೆಹಲಿ ಭೇಟಿ ಬಗ್ಗೆ ಮೀಡಿಯಾದವರು ಕೇಳಿದ್ರೆ ಹೀಗೆ ಹೇಳಿ ಎಂದು ಡಿಕೆಶಿಗೆ ಕಿವಿಯಲ್ಲಿ ಸಲಹೆ ನೀಡಿದ್ದಾರೆ. ಈ ವೇಳೆ ಡಿಕೆಶಿ ಹೇ ಸುಮ್ನಿರಪ್ಪ ಮೀಡಿಯಾ ಇದೆ ಅಂತ ಕೈ ಸನ್ನೆ ಮಾಡಿದ್ದಾರೆ. ಸದ್ಯ ಈಗ ಇವರಿಬ್ಬರು ಗುಸುಗುಸು ಚರ್ಚೆ ಭಾರೀ ಸದ್ದು ಮಾಡ್ತಿದ್ದು, ಆಪ್ತನ ಮೂಲಕ ಡಿಕೆಶಿ ಸುದ್ದಿ ಪ್ಲಾಂಟ್ ಮಾಡಿಸಿದ್ರಾ ಎಂಬ ಚರ್ಚೆ ಶುರುವಾಗಿದೆ. ಹಾಲು, ಡೀಸೆಲ್ ಸೇರಿದಂತೆ ರಾಜ್ಯದಲ್ಲಿ ಸರಣಿ ಬೆಲೆ ಏರಿಕೆ ವಿರುದ್ಧ HDK ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಘಜ್ನಿ ಮಹಮ್ಮದ್, ಇನ್ನೊಬ್ಬ ಗೋರಿ ಮಹಮ್ಮದ್, ಮತ್ತೊಬ್ಬ ಮಲ್ಲಿಕಾಪುರ್ ಇದ್ದಾರೆ. ಮನೆ ಮುಂದಿನ ಪಾರ್ಕಿಂಗ್ಗೂ ಟ್ಯಾಕ್ಸ್ ಅಂತೆ. ಜನ ಈಗಲೂ ಎಚ್ಚೆತ್ತುಕೊಳ್ಳದಿದ್ರೆ ನಿಮ್ಮ ಮನೆ ಬೆಡ್ರೂಮ್ಗೂ ಟ್ಯಾಕ್ಸ್ ಹಾಕ್ತಾರೆ. ನಾವು ಬುದ್ಧಿ ಬಂದ ಮೇಲೆ ಏಪ್ರಿಲ್ ಫೂಲ್ ಮಾಡ್ತಿದ್ವಿ, ಆದ್ರೆ ಇವರು ಇಡೀ ರಾಜ್ಯದ ಜನರನ್ನೇ ಫೂಲ್ ಮಾಡ್ತಿದ್ದಾರೆ. ಇನ್ನೆರಡು ವರ್ಷ ನೋಡಿ KMF ಏನಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ಈ ಗ್ಯಾರಂಟಿ ಹೆಸರಿನಲ್ಲಿ ಯಾವ
ಬಾಪ್ನಲ್ಲಿ ತೆರಿಗೆ ಹಾಕಿದಿರಿ ಇಲ್ಲಿವರೆಗೆ. ಈಗ ಏಪ್ರಿಲ್ 1ನೇ ತಾರೀಕು ರಾಜ್ಯದ ಜನತೆನೇ ಫೂಲ್ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡುತ್ತೆ. ಪೆಟ್ರೋಲ್ ಮೇಲೆ ಮತ್ತೆ 2 ರೂಪಾಯಿ ಜಾಸ್ತಿ, ಡೀಸೆಲ್ ಮೇಲೆ ವಿದ್ಯುತ್ ಶಕ್ತಿ ರೇಟ್ ಜಾಸ್ತಿ. ಹಾಲಿಂದು ಪಾಪ ಅವರು ನಮ್ಮ ಡೆಪ್ಟಿ CM ನನಗೇನು ಗೊತ್ತಿಲ್ವಂತೆ, ಅವ್ರ ಅಣ್ಣನ ಕೇಳಿ ಅಂತ ಹೇಳ್ತಾರೆ. ಸರಿಯಪ್ಪ, ಹಾಲಿಂದನೋ ಕೊಡ್ತೀರಿ, ಕೇಳ್ಕೊಂಡಿದ್ದೀರಿ, ಆಯಿತು ನೀವು ಕೊಡ್ತೀರಿ ಅಂತಲೇ ಅನ್ಕೊಂಬಿಡೋದ. ಮೊಸರಿಗೆ 4 ರೂಪಾಯಿ ಮಾಡಿದ್ದೀರಲ್ಲ, ಮೊಸರು ದುಡ್ಡು ಯಾರಿಗೆ ಕೊಡ್ತೀರಿ? ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಹೋರಾಟ ವಿಚಾರದ ಬಗ್ಗೆ ಮಾತನಾಡಿರುವಂತಹ DCM DK ಶಿವಕುಮಾರ್ ಅವರು ಹೋರಾಟವನ್ನ ಮಾಡಲಿ, ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದೇ ಅವರು ಬೆಲೆ ಏರಿಕೆ ತಂದಿದ್ದಕ್ಕೆ ನಾವು ಗ್ಯಾರಂಟಿಯನ್ನ ಕೊಟ್ಟಿದ್ದು. ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ, ಇದನ್ನ ಹೋಗಲಾಡಿಸೋಕೆ ಗ್ಯಾರಂಟಿ ಕೊಟ್ಟು ಜನರಿಗೆ ಸಹಾಯ ಮಾಡುವ ಕೆಲಸವನ್ನ ಮಾಡಿದ್ದೀವಿ ಅಂತ ಹೇಳಿದ್ರು. ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದೆ ಅವರು. ಬೆಲೆ ಏರಿಕೆ ಅವ್ರು ತಂದಿದ್ದರಿಂದನೇ ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದು. ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ. ಈಗ ನಾವೇನು ಬೆಲೆ ಏರಿಕೆ ಮಾಡಿಲ್ಲ. ಈಗ ಸ್ವಲ್ಪ ರೈತರಿಗೆ ಸಹಾಯ ಆಗಬೇಕು ಅಂತ ರೈತರಿಗೆ ಬೇರೆ ರಾಜ್ಯಕ್ಕಿಂತ ಕಡಿಮೆ ಇಟ್ಟಿದ್ದು. ರಾಜ್ಯ ಸರ್ಕಾರ ಅಕ್ರಮದಲ್ಲಿ ಮುಳುಗಿದೆ, ನನ್ನ ಬಳಿ ಟನ್ಗಟ್ಟಲೆ ದಾಖಲೆ ಇದೆ ಎಂದು ಸಿಎಂ ಹಾಗೂ DCM ಮೇಲೆ HDK ಕಿಡಿಕಾರಿದ್ದಾರೆ. ನನ್ನ ಹತ್ತಿರ ಟನ್ಗಟ್ಟಲೆ ಮೆಟೀರಿಯಲ್ ಇದೆ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ DCM DK ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಟನ್ಗಟ್ಟಲೆ ಅಲ್ಲ, ಭೂಮಿಯನ್ನೇ ತರಲಿ, ನನ್ನ ಹೆಂಡತಿ ಮಕ್ಕಳ ಆಸ್ತಿ ಬಹಿರಂಗ ಮಾಡಲಿ, ನಾನು ಕುಮಾರಸ್ವಾಮಿಗೆ ಹೆದರುವ ಮಗನಲ್ಲ ಅಂತ ಹೇಳಿದರು. ಟನ್ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕಬೇಡಿ, ನನ್ನ ಈ ಸರ್ಕಾರ ಕೇಳ್ತೀನಿ. ಪಾಪ ಹೇಳೋದಲ್ಲ, ಬಳ್ಳಾರಿಗೂ ನನಗೂ ಸಂಬಂಧವೇ ಏನು, ಅಲ್ಲಿ ಯಾವ ಮಿನರಲ್ ನೋಡಕ್ಕೆ ಹೋಗಿಲ್ಲ, ಅದರ ಕದ್ದಿಲ್ಲ ಅಂತ. ಎಷ್ಟು ಕಂಪನಿ ಇಟ್ಕೊಂಡಿದ್ರಿ? 7 ಕಂಪನಿ. ಆಸ್ ಎ UD ಮಿನಿಸ್ಟರ್ ಎಷ್ಟು ಲೆಟ್ರು ಬರೆದ್ರಿ ಅವತ್ತು ಮೈಸೂರು ಮಿನರಲ್ಸ್ನ MDಗೆ? ಎಲ್ಲ ಇದೆ ದಾಖಲಾತಿಗಳು. ಮೈನಿಂಗ್ ಮಿನಿಸ್ಟ್ರಿಗೆ ಎಷ್ಟು ಲೆಟರ್ ಬರೆದ್ರಿ? ಕುಮಾರಸ್ವಾಮಿ, ನಾನು ಹೇಳ್ತೀನಿ, ಟನ್ನಲ್ಲ, ಈ ಎಷ್ಟು ಭೂಲೋಕ ಇದೆಯೋ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ. ನನಗೂ ಗೊತ್ತಿದೆ, ನನ್ನ ಮಕ್ಕಳ ಆಸ್ತಿ, ನನ್ನ ಆಸ್ತಿ, ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿಕೊಟ್ಟಾರೆ. ಎಲ್ಲ ಫೈಲ್ ಮಾಡಲಿ. ನಾನೇನಾದ್ರು ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ಒಳಗಾಗ್ತೀನಿ. ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದುರುವಂತ ಮಗ ಅಲ್ಲ ನಾನು. ವಕ್ಫ್ ವಿಚಾರದಲ್ಲಿ ಯಾರು ಬೇಕಾದರೂ ಕೋರ್ಟ್ಗೆ ಹೋಗಬಹುದು, ಆದರೆ ವಕ್ಫ್ ಮಸೂದೆ ತಿದ್ದುಪಡಿ ಮುಸ್ಲಿಂ ವಿರೋಧಿಯಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಅವರು, ವಕ್ಫ್ ಬಿಲ್ ಮುಸ್ಲಿಮರ ವಿರೋಧಿ ಅಂತ ಕಾಂಗ್ರೆಸ್ ಬಿಂಬಿಸುತ್ತಿದೆ, ಅದು ಜಾರಿಗೆ ಬಂದ ನಂತರ ಮುಸ್ಲಿಮರಿಗೆ ಅರಿವಾಗುತ್ತೆ ಅಂತ ಹೇಳಿದರು. ದುರುಪಯೋಗ ಮಾಡಿದ್ದಾರೆ ಏನು ಅನ್ನೋದನ್ನ ನಾನು ಹಿಂದೆನೂ ಹೇಳಿದ್ದೇನೆ, ಈಗನೂ ಹೇಳ್ತಾ ಇದ್ದೇನೆ. ವಕ್ಫ್ ಅಮೆಂಡ್ಮೆಂಟ್ ಇಸ್ ನಾಟ್ ಅಗೇನ್ಸ್ಟ್ ಮುಸ್ಲಿಂ. ಸುಮಾರು 21 ಲಕ್ಷ ಎಕರೆ ಭೂಮಿ, ಈ 39 ಲಕ್ಷ ಎಕರೆಗೆ ರೆವಿನ್ಯೂ ಎಷ್ಟು ಬರ್ತಾ ಇದೆ? 168 ಕೋಟಿ, 168 crores. ಕರ್ನಾಟಕದಲ್ಲೇ ಈಗ ಈಗೇನು ಈ ಜಮೀರೇನು ಇತ್ತೀಚೆಗೆ ಕಿರಿಕಿರಿ ಮಾಡಿದರೆ ಅದನ್ನು ಬಿಟ್ಟರೆ 54,000 ಎಕರೆ ಇದೆ. ಕ್ರೈಮ್ ಸ್ಟೋರಿಗಳನ್ನ ನೋಡ್ತಾ ಹೋಗೋಣ. ಕೊಟ್ಟಿಗೆ ನೀರು ಹೋಗೋ ವಿಚಾರಕ್ಕೆ 2 ಕುಟುಂಬಗಳ ಮಧ್ಯೆ ಮಾರಾಮಾರಿಯಾಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹೆಂಡಸಘಟ್ಟ ಗ್ರಾಮದಲ್ಲಿ ನಡೆದಿದೆ. ಮಂಜು ನಾಯ್ಕ್ ಅವರ ದನದ ಕೊಟ್ಟಿಗೆ ನೀರು ಬರುತ್ತೆ ಅಂತ ಪಕ್ಕದ ಮನೆಯವರಾದ ಶಂಕರ್ ನಾಯ್ಕ್ ಕುಟುಂಬದ ಸದಸ್ಯರು ಮಂಜು ನಾಯ್ಕ್ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ. ಈ ವೇಳೆ ದೊಣ್ಣೆಗಳಿಂದ ಪರಸ್ಪರ 2 ಕುಟುಂಬದ ಸದಸ್ಯರು ಹೊಡೆದಾಡಿಕೊಂಡಿದ್ದು, ಘಟನೆಯಲ್ಲಿ 2 ಕುಟುಂಬದ ಸದಸ್ಯರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ರಾತ್ರೋರಾತ್ರಿ ಸರಣಿ ಕಳ್ಳತನಕ್ಕೆ ಯತ್ನಿಸಲಾಗಿದೆ. ಹಣ ಒಡವೆ ಸಿಗಲಿಲ್ಲ ಅಂತ ಕಳ್ಳರು ಗೋಡಂಬಿ ಕದ್ದು ಎಸ್ಕೇಪ್ ಆಗಿದ್ದಾರೆ. ನಗರದ UIUDP ಬಡಾವಣೆಯಲ್ಲಿರುವಂತಹ ಅಮೂಲ್ಯ ಅನ್ನೋರ ಮನೆ ಕಳ್ಳತನಕ್ಕೆ ಯತ್ನಿಸಿದ ಕಳ್ಳರಿಗೆ ಮನೆಯಲ್ಲಿ ಏನೂ ಸಿಕ್ಕಿಲ್ಲ. ಇದಾದ ಬಳಿಕ ವಿನಾಯಕ ಮೆಡಿಕಲ್ಸ್ನಲ್ಲಿ ಸೆಂಟ್ ಬಾಟಲ್ ಕಳ್ಳತನ ಮಾಡಿದ್ದಾರೆ. ನಂತರ ದಿನಸಿ ಅಂಗಡಿಯಲ್ಲಿ ಗೋಡಂಬಿ ಕದ್ದು ಎಸ್ಕೇಪ್ ಆಗಿದ್ದಾರೆ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೊಂದು ಬೆಚ್ಚಿ ಬೀಳಿಸೋ ಘಟನೆ ನಡೆದಿದೆ. ಕೋಚಿಂಗ್ ಸೆಂಟರ್ಗೆ ಮಕ್ಕಳನ್ನ ಕಳಿಸುವ ಮುನ್ನ ಪೋಷಕರು ಎಚ್ಚರ ವಹಿಸಬೇಕಾಗಿದೆ. 14 ವರ್ಷದ ಬಾಲಕಿ ಮೇಲೆ ಬ್ಯಾಡ್ಮಿಂಟನ್ ಕೋಚ್ ಅತ್ಯಾಚಾರ ಎಸಗಿದ್ದಾನೆ. 2 ವರ್ಷಗಳ ಹಿಂದೆ ಬ್ಯಾಡ್ಮಿಂಟನ್ ತರಬೇತಿಗೆ ಬಾಲಕಿಯನ್ನ ಸೇರಿಸಲಾಗಿತ್ತು. ಈ ವೇಳೆ ತಮಿಳುನಾಡಿನ ಕೋಚ್ ಸುರೇಶ್ ಬಾಲಾಜಿಯಿಂದ ಅತ್ಯಾಚಾರ ಮಾಡಲಾಗಿದೆ. ಅಲ್ಲದೆ ರಜೆಗೆ ಅಜ್ಜಿ ಮನೆಗೆ ತೆರಳಿದ್ದ ವೇಳೆ ಅಪ್ರಾಪ್ತೆ ಕೋಚ್ಗೆ ಅಜ್ಜಿ ಮೊಬೈಲ್ನಿಂದ ನಗ್ನ ಫೋಟೋಗಳನ್ನು ಕಳಿಸಿತ್ತು. ಸದ್ಯ ಈ ಫೋಟೋಗಳನ್ನು ನೋಡಿದ ಅಜ್ಜಿ ಪೋಷಕರಿಗೆ ಮಾಹಿತಿ ನೀಡಿದ್ದು, ಪೋಷಕರು ಆರೋಪಿ ವಿರುದ್ಧ ದೂರು ಕೊಟ್ಟ ಹಿನ್ನೆಲೆ ಆರೋಪಿಯನ್ನ ಬಂಧಿಸಲಾಗಿದೆ. ಈಗ ರಾಜ್ಯದ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಡೀಸೆಲ್ ದರ ಏರಿಕೆ ಖಂಡಿಸಿ ರಾಜ್ಯಾದ್ಯಂತ ಎಲ್ಲ ಲಾರಿಗಳ ಸಂಚಾರ ಸ್ಥಗಿತ ಮಾಡಿ ಪ್ರತಿಭಟನೆ ನಡೆಸೋಕೆ ಲಾರಿ ಮಾಲೀಕರ ಸಂಘ ನಿರ್ಧಾರವನ್ನು ಮಾಡಿದೆ. ಏಪ್ರಿಲ್ 15ರಂದು ಲಾರಿ ಮುಷ್ಕರ ನಡೆಸೋಕೆ ನಿರ್ಧರಿಸಿದ್ದು, ಎಲ್ಲ ಬಾರ್ಡರ್ ಚೆಕ್ ಪೋಸ್ಟ್ಗಳಲ್ಲಿ ವಾಹನಗಳನ್ನು ನಿಲ್ಲಿಸಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋಕೆ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಲಾರಿಗಳ ಜೊತೆಗೆ ಏರ್ಪೋರ್ಟ್ ಟ್ಯಾಕ್ಸಿ ಕೂಡ ಬಂದ್ ಆಗಲಿರುವಂಥದ್ದು. ಇನ್ನು ಸಭೆ ಬಳಿಕ ಮಾತನಾಡಿರುವಂತಹ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ, ಏಪ್ರಿಲ್ 15ಕ್ಕೆ ಮುಷ್ಕರ ನಡೆಸೋಕೆ ನಿರ್ಧರಿಸಲಾಗಿದೆ. ಸರ್ಕಾರ ಡೀಸೆಲ್ ದರವನ್ನ ಇಳಿಕೆ ಮಾಡಬೇಕು, ಇನ್ನು ಟೋಲ್ ದರ ಕಡಿಮೆ ಮಾಡಬೇಕು, ಬಾರ್ಡರ್ ಚೆಕ್ ಪೋಸ್ಟ್ ತೆರವು ಮಾಡಬೇಕು, ಎಫ್ಸಿ ಶುಲ್ಕ ಇಳಿಸಬೇಕು ಅಂತ ಹಲವು ಬೇಡಿಕೆಯನ್ನ ಇಟ್ಟು ಪ್ರತಿಭಟಿಸೋಕೆ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ರು. 4ನೇ ತಾರೀಕು ಅಂಬೇಡ್ಕರ್ ಜಯಂತಿ ರಾತ್ರಿ ಅನಿರ್ದಿಷ್ಟಕಾಲ ಮುಷ್ಕರಕ್ಕೆ ಹೋಗಲಿಕ್ಕೆ ಲಾರಿ ಮಾಲೀಕರು ತೀರ್ಮಾನ ಮಾಡಿದ್ದಾರೆ. 15ನೇ ತಾರೀಕು ಬೆಳಗ್ಗಿಂದ ಯಾವುದೇ ಕಾರಣಕ್ಕೆ ಇಡೀ ಕರ್ನಾಟಕ ಒಳಗಡೆ ಯಾವುದೇ ವಾಹನ ಬರೋದಿಲ್ಲ. ಡೀಸೆಲ್ ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ನಾವು ಎಲ್ಲ ಪೆಟ್ರೋಲ್ ಬಂಕ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮೇವಿನ ಬಣವೆಗಳು ಸುಟ್ಟು ಭಸ್ಮವಾಗಿರುವ ಘಟನೆ ಕೊಪ್ಪಳದ ಮೋರನಾಳ ಗ್ರಾಮದಲ್ಲಿ ನಡೆದಿದೆ. ರಾಮಚಂದ್ರಪ್ಪ ಹರನಹಳ್ಳಿ ಅನ್ನೋರಿಗೆ ಸೇರಿದ 4 ಬಣವೆಗಳು ಹಾಗೂ 10 ಚೀಲ ಮೆಕ್ಕೆಜೋಳ ಸುಟ್ಟು ಕರಕಲಾಗಿದೆ. ಸುಮಾರು 4 ಲಕ್ಷ ರೂಪಾಯಿ ಮೇವು ಧಾನ್ಯ ಕಳ್ಕೊಂಡು ರೈತ ಕಂಗಾಲಾಗಿದ್ದಾನೆ. ರಾಜ್ಯದ ಹಲವೆಡೆ ಇಂದು ಸಂಜೆ ಮಳೆಯಾಗಿದೆ. ಬಾಗಲಕೋಟೆಯ ಮಹಾಲಿಂಗಪುರ ಪಟ್ಟಣದಲ್ಲಿ ಧಾರಾಕಾರವಾಗಿ ಮಳೆಯಾಗಿರುವಂಥದ್ದು. ಇದರ ಪರಿಣಾಮ ಅಂಗಡಿ ಮೇಲೆ ಮರ ಬಿದ್ದಿದೆ. ರಸ್ತೆ ಮೇಲೆ ಮಳೆ ನೀರು ನಿಂತಿದ್ರಿಂದ ವಾಹನ ಸವಾರರು ಪರದಾಟ ನಡೆಸಿದ್ರು. ಇತ್ತ ಉಡುಪಿಯಲ್ಲಿಯೂ ವರುಣದೇವ ಕೃಪೆ ತೋರಿದ್ದಾನೆ. ಕಾರ್ಕಳ, ಕಾಪು, ಕುಂದಾಪುರದಾದ್ಯಂತ ಗುಡುಗು ಸಹಿತ ಭಾರೀ ಮಳೆಯಾಗಿದ್ದು ಜನರು ಫುಲ್ ಖುಷಿಯಾಗಿದ್ದಾರೆ. ಕೊಪ್ಪಳದ ಶಕ್ತಿ ದೇವತೆ ಹುಲಿಗೆಮ್ಮ ದೇಗುಲದ ಬಳಿ ಮೂಲ ಸೌಕರ್ಯದ ಕೊರತೆ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರಿಸಿತ್ತು. ದೇಗುಲ ಸುತ್ತ ಕೊಳಚೆ ನೀರು ನಿಂತು ದುರ್ವಾಸನೆ ಬೀರ್ತಾ ಇದೆ ಅಂತ ನ್ಯೂಸ್ 18 ಬೆಳಗ್ಗೆಯಷ್ಟೇ ವರದಿ ಬಿತ್ತರ ಮಾಡಿತ್ತು. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಸಚಿವ ಶಿವರಾಜ ತಂಗಡಗಿ ಸ್ಪಂದನೆ ನೀಡಿದ್ದಾರೆ. ದೇಗುಲದ್ದೇ ಹಣ ಇದೆ, ದೇಗುಲ ಅಭಿವೃದ್ಧಿ ಬಗ್ಗೆ ಸಭೆ ಮಾಡಲು ತೀರ್ಮಾನ ಮಾಡಿದ್ದೇನೆ, ದೇಗುಲದ ಅಭಿವೃದ್ಧಿಗೆ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡ್ತೇನೆ ಅಂತ ತಂಗಡಗಿ ಹೇಳಿದ್ದಾರೆ. ಒಂದ್ಸತಿ ಸಭೆ ಮಾಡಬೇಕಂತ ನಾನು DC ಅವ್ರಿಗೆ ಹೇಳಿದ್ದೀನಿ. ಅಲ್ಲೇ ದುಡ್ಡು ಇದೆ, ಏನೋ ಹುಲಿಗಿ ಇದ್ರೊಳಗೆ ದುಡ್ಡು ಇದೆ. ನಾನು ಒಂದ್ಸತಿ ಕರೆದು ಸಭೆ ಮಾಡಿ ಡೆವಲಪ್ಮೆಂಟ್ ವಿಚಾರದೊಳಗೆ DC ಅವ್ರ ಜೊತೆ ಚರ್ಚೆಯನ್ನು ಮಾಡ್ತೀನಿ. ದೈವ ನರ್ತನದಲ್ಲಿ ಬಾಲಕನೊಬ್ಬ ಅಚ್ಚರಿಯನ್ನ ಮೂಡಿಸಿದ್ದಾನೆ. ಕಾರ್ಕಳದ ಮುಂಡ್ಲಿಯಲ್ಲಿರುವಂತಹ ಮೊಗೇರಕಳ ದೈವಗಳ ಸನ್ನಿಧಾನದಲ್ಲಿ ಬಾಲಕನೊಬ್ಬ ದೈವ ನರ್ತನ ಮಾಡಿದ್ದಾನೆ. ಮೊಗೇರ ಸಮುದಾಯಕ್ಕೆ ಸೇರಿದ ದೈವಸ್ಥಾನದಲ್ಲಿ ವರ್ಧಂತ್ಯೋತ್ಸವ ನಡೆದಿತ್ತು. ಅಲ್ಲಿ 6ನೇ ತರಗತಿ ವಿದ್ಯಾರ್ಥಿ ಸಮರ್ಥ ದೈವದ ಪಾತ್ರಿಯಾಗಿ ಗಗ್ಗರ ಕಟ್ಟಿ ಹೆಜ್ಜೆಯನ್ನು ಹಾಕಿದ್ದಾನೆ. ಹಿಂದೆ ಬಾಲಕನ ಅಜ್ಜ ಮೋನು ಪಾಣರ ದೈವ ನರ್ತನ ಮಾಡಿತ್ತು. ಇನ್ನು ಸಮರ್ಥ ತಂದೆ ಹರೀಶ್ ಕೂಡ ದೈವ ನರ್ತಕರಾಗಿದ್ರು. ಈಗ ಸಮರ್ಥ ಕೂಡ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಿದ್ದಾನೆ. ಪಂಜಾಬ್ನಲ್ಲಿ ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದ ಖಾಸಗಿ ಸ್ಕೂಲ್ ಬಸ್ ಸೇತುವೆಯಿಂದ ಉರುಳಿ ಬಿದ್ದಿದೆ. ಫಿರೋಜ್ಪುರದಲ್ಲಿ ಒಂದು ಘಟನೆ ನಡೆದಿದ್ದು, ಈ ಬಗ್ಗೆ ಪಂಜಾಬ್ ಸಿಎಂ ಭಗವಂತ್ ಮಾನ್ ಎಕ್ಸ್ಪೋಸ್ಟ್ನಲ್ಲಿ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ. ಸೂಕ್ತ ರಕ್ಷಣಾ ಕ್ರಮಕ್ಕೆ ಆದೇಶಿಸಿದ್ದಾರೆ. ಅಲ್ಲದೆ ಪರಿಹಾರ ಕಾರ್ಯದ ಬಗ್ಗೆ ಕ್ಷಣಕ್ಕೂ ಮಾಹಿತಿಯನ್ನ ಪಡೆಯುತ್ತಿರುವುದಾಗಿ ಪಂಜಾಬ್ ಸಿಎಂ ತಿಳಿಸಿದರು. ಸದ್ಯ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದು ಬಸ್ನಲ್ಲಿದ್ದ ಮಕ್ಕಳನ್ನ ರಕ್ಷಣೆ ಮಾಡಿದ್ರು.
ಜಮೀನು ವಿಚಾರಕ್ಕಾಗಿ ಮಾವನಿಗೆ ಸೊಸೆ ದೊಣ್ಣೆಯಿಂದ ಹೊಡೆದು ಹಲ್ಲೆ ಮಾಡಿರುವ ಘಟನೆ ಉತ್ತರ ಪ್ರದೇಶದ ಬಿಜಿನೂರಿನ ಸ್ವಹೇದಿ ಗ್ರಾಮದಲ್ಲಿ ನಡೆದಿದೆ. ವೃದ್ಧ ಮಾವನ ಬಳಿ ಇದ್ದಂತಹ ಜಮೀನಿಗಾಗಿ ಸೊಸೆ ಮತ್ತು ಮೊಮ್ಮಗ ದೊಣ್ಣೆಯಿಂದ ಹೊಡೆದು ಹಲ್ಲೆ ಮಾಡಿದ್ದಾರೆ. ಹಲ್ಲೆ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ಹಲ್ಲೆ ನಡೆಸಿದ ಸೊಸೆ ಮತ್ತು ಆಕೆಯ ಮಗನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ ಬಳಿ 400 ಎಕರೆ ಕಾಂಚ್ ಗಜಿಬೌಲಿ ಪ್ರದೇಶದ ಅರಣ್ಯ ನಾಶವನ್ನು ಮಾಡಲಾಗ್ತಿದೆ. ಇನ್ನು ಇದೇ ವಿಚಾರ ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗ್ತಿರುವಂಥದ್ದು. ಇನ್ನು ದೆಹಲಿಯಲ್ಲಿ ಇದೇ ವಿಚಾರವಾಗಿ ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರೊಬ್ಬರು ಬ್ಯಾನರ್ಗಳನ್ನು ಹಾಕಿ ರಾಹುಲ್ ಗಾಂಧಿಯನ್ನ ಅಣಕಿಸಿದ್ದಾರೆ. ರಾಹುಲ್ ಗಾಂಧಿಯವರೇ ದಯವಿಟ್ಟು ತೆಲಂಗಾಣದಲ್ಲಿ ಕಾಡುಗಳನ್ನು ಕಡಿಯುವುದನ್ನು ನಿಲ್ಲಿಸಿ ಅಂತ ಬ್ಯಾನರ್ನಲ್ಲಿ ಬರೆಯಲಾಗಿದೆ. ಇದೀಗ ಇದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಥೈಲ್ಯಾಂಡ್ ಬಳಿಕ ಪ್ರಧಾನಿ ಮೋದಿ ಶ್ರೀಲಂಕಾದ ಅಧ್ಯಕ್ಷ ಅನುರಾಗ್ ಕುಮಾರ್ರನ್ನ ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಲಂಕಾದಲ್ಲಿ ನೆಲೆಸಿರುವ ಭಾರತ ಮೂಲದ ತಮಿಳುಗರಿಗೆ 10,000 ಮನೆ ನಿರ್ಮಿಸಿಕೊಡುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಶ್ರೀಲಂಕಾದ ಕೊಲಂಬೋದಲ್ಲಿ ಭಾರತೀಯ ಮೂಲದ ತಮಿಳು ಸಮುದಾಯದ ನಾಯಕರೊಂದಿಗೆ ಸಂವಾದ ಕೂಡ ನಡೆಸಿದರು. ಶ್ರೀಲಂಕಾ ಅಧ್ಯಕ್ಷ ಅನುರಾಗ್ ಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಿತ್ರ ವಿಭೂಷಣ ಅತ್ಯುನ್ನತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಥೈಲ್ಯಾಂಡ್ ಬಳಿಕ ಶ್ರೀಲಂಕಾಕ್ಕೆ ಬಂದ ಮೋದಿಗೆ ಸಾಂಪ್ರದಾಯಿಕ ಸ್ವಾಗತವನ್ನು ಕೋರಲಾಯಿತು. ಬಳಿಕ ಮೋದಿಗೆ ಶ್ರೀಲಂಕಾ ಅಧ್ಯಕ್ಷ ಅನುರಾಗ್ ಕುಮಾರ್ ಮಿತ್ರ ವಿಭೂಷಣ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಇದೇ ವೇಳೆ ವೇದಿಕೆಯಲ್ಲಿದ್ದ ಗಣ್ಯರು ಚಪ್ಪಾಳಿಯ ಮೂಲಕ ಮೋದಿಗೆ ಶುಭ ಕೋರಿದರು. ಕೆನಡಾದಲ್ಲಿ ಭಾರತೀಯ ಪ್ರಜೆಗಳ ಕೊಲೆ ಪ್ರಕರಣ ಮುಂದುವರೆದಿದೆ. ಒಟ್ಟಾವಾ ನಗರದ ಬಳಿ ಭಾರತೀಯ ಪ್ರಜೆಗೆ ಚಾಕುವಿನಿಂದ ಇರಿದು ಹತ್ಯೆಯನ್ನು ಮಾಡಲಾಗಿದೆ. ಈ ಸಂಬಂಧ ಪೊಲೀಸರು ಶಂಕಿತನನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಎಂದು ಅಲ್ಲಿನ ಭಾರತೀಯ ಹೈ ಕಮಿಷನ್ ತಿಳಿಸಿದೆ. ಕೆನಡಾದ ರಾಜಧಾನಿ ಒಟ್ಟಾವಾದಲ್ಲಿರುವಂತಹ ರಾಕ್ಲ್ಯಾಂಡ್ನಲ್ಲಿ ಒಂದು ಘಟನೆ ನಡೆದಿದೆ. ಮೃತನ ಗುರುತು ಪತ್ತೆಯಾಗಿಲ್ಲ ಎಂದು ಭಾರತೀಯ ಹೈ ಕಮಿಷನ್ ತಿಳಿಸಿದೆ. ಡೊನಾಲ್ಡ್ ಟ್ರಂಪ್ ರವರ ಸುಂಕ ನೀತಿಯಿಂದಾಗಿ ಈ ವರ್ಷಾಂತ್ಯಕ್ಕೆ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ಕಾಣಲಿದೆ ಅಂತ ಜೆಪಿ ಮಾರ್ಗನ್ ವರದಿ ಮಾಡಿದೆ. ಇದೇ ವೇಳೆ ಜೆಫ್ರೀಸ್ ಸಂಸ್ಥೆಯು ಅಮೆರಿಕದ ಸುಂಕ ನೀತಿಯಿಂದ ಭಾರತೀಯ ರಫ್ತಿನ ಮೇಲೆ ಸೀಮಿತ ಪರಿಣಾಮ ಬೀರಲಿದೆ ಅಂತ ಊಹೆ ಮಾಡಿದೆ.